ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಸಾಧಕ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳ ಪ್ರದಾನ. ಚುನಾವಣಾ ಮಾದರಿ ನೀತಿ ಸಂಹಿತೆ ವ್ಯವಸ್ಥಿತ ಪಾಲನೆಗೆ ಮಾಧ್ಯಮಗಳ ಸಹಕಾರ ಅಗತ್ಯ. ಸುದ್ದಿ ಪ್ರಸಾರದ ಮೇಲೆ ಆಯೋಗದ ನಿಗಾ. ಸಂಜೀವ್ ಕುಮಾರ್. ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಜ್ಯದ ಹಲವೆಡೆ ಮತದಾರರ ಜಾಗೃತಿ. ಕಡ್ಡಾಯ ಮತದಾನಕ್ಕೆ ಪ್ರತಿಜ್ಞಾವಿಧಿ. ಹಾಗೂ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ನಾಳೆ ಮಾಲ್ಡೀವ್ಸ್ಗೆ ಭೇಟಿ. ದ್ವಿಪಕ್ಷೀಯ ಮಾತುಕತೆ, ಸ್ನೇಹ ಸಂಬಂಧ ಬಲವರ್ಧನೆಗೆ ಆದ್ಯತೆ. ವಾರ್ತೆಗಳ ವಿವರ. ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಪದ್ಮ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ಪ್ರದಾನ ಮಾಡಿದರು. ರಾಷ್ಟ್ರಪತಿ ಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ 2 ಸಾಧಕರಿಗೆ ಪದ್ಮವಿಭೂಷಣ, 6 ಮಂದಿಗೆ ಪದ್ಮಭೂಷಣ ಹಾಗೂ 32 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಡಾಕ್ಟರ್ ಹರ್ಷವರ್ಧನ್, ರಾಜ್ಯವರ್ಧನ್ ರಾಥೋಡ್, ವಿಜಯ್ ಗೋಯಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾದರು. ಛತ್ತೀಸ್ಗಢದ ಜಾನಪದ ಸಂಗೀತೆ ಡಾಕ್ಟರ್ ತೀಜನ್ಬಾಯಿ ಹಾಗೂ ಉದ್ಯಮಿ ಅನಿಲ್ ಕುಮಾರ್ ಮಣಿಭಾಯ್ ನಾಯಕ್ ಅವರಿಗೆ ಪದ್ಮವಿಭೂಷಣ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಉದ್ಯಮಿ ಧರ್ಮಪಾಲ್ ಗುಲಾಟಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ ದರ್ಶನ್ ಲಾಲ್ ಜೈನ್, ವಿಜ್ಞಾನ ಮತ್ತು ತಾಂತ್ರಿಕತೆ ವಿಭಾಗದಲ್ಲಿ ಶಂಕರಲಿಂಗ ನಂಬಿನಾರಾಯಣನ್, ಪರ್ವತಾರೋಹಿ ಪಚೇಂದ್ರಿಪಾಲ್ ಸೇರಿದಂತೆ 6 ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕ್ರಿಕೆಟ್ ಪಟು ಗೌತಮ್ ಗಂಭೀರ್, ಕರ್ನಾಟಕದಿಂದ ಸಮಾಜ ಸೇವೆಯಲ್ಲಿ ಸಾಲುಮರದ ತಿಮ್ಮಕ್ಕ, ಭೌತ ವಿಜ್ಞಾನಿ ರೋಹಿಣಿ ಗೋಡ್ಬೋಲೆ, ಪುರಾತತ್ವ ಶಾಸ್ತ್ರಜ್ಞೆ ಶಾರದಾ ಶ್ರೀನಿವಾಸನ್ ಸೇರಿದಂತೆ ವಿವಿಧ ಕ್ಷೇತ್ರಗಳ 44 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವರ್ಷ ಒಟ್ಟು 112 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಗಣರಾಜ್ಯೋತ್ಸವ ದಿನದಂದು ಘೋಷಿಸಲಾಗಿತ್ತು. ಈ ಪೈಕಿ 56 ಪ್ರಶಸ್ತಿಗಳನ್ನು ಈ ತಿಂಗಳ 11ರಂದು ಪ್ರದಾನ ಮಾಡಲಾಗಿತ್ತು. ಶಾರದಾ ಶ್ರೀನಿವಾಸನ್, ಪುರಾತತ್ವ ವಿಜ್ಞಾನ. ವನವೇ ಇವರ ಸಂಸಾರ, ಗಿಡಮರಗಳೇ ಇವರ ಮಕ್ಕಳು. ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಸಾಲುಮರದ ತಿಮ್ಮಕ್ಕ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿದ್ದಾರೆ. ಅವರು ಇಂದು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದರು. ಅವರ ಜೀವನ ಸಾಧನೆ ಕುರಿತ ಒಂದು ವರದಿ ಇಲ್ಲಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಜನಿಸಿದ ತಿಮ್ಮಕ್ಕ, ಕುದೂರು ಹಾಗೂ ಹುಲಿಕಲ್ ಗ್ರಾಮದ ನಡುವಿನ ರಸ್ತೆಗಳ ಇಕ್ಕೆಲೆಗಳಲ್ಲಿ ಹಲವು ಮರಗಳನ್ನು ನೆಟ್ಟು ಹಸಿರಿನ ಉಸಿರು ನೀಡಿ ಮರಗಳನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ. ಸಂತಾನವಿಲ್ಲದೆ ಕೊರಗುತ್ತಿದ್ದ ಸಾಲು ಮರದ ತಿಮ್ಮಕ್ಕ ಗಿಡಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಬೆಳೆಸಿದ ಕೀರ್ತಿ ಅವರದ್ದು. ಇಂದು ಆ ಗಿಡಗಳು ಬೃಹತ್ ಮರಗಳಾಗಿ ಬೆಳೆದು ಹಲವು ಕಿಲೋಮೀಟರ್ಗಳ ಪ್ರದೇಶಕ್ಕೆ ನೆರಳು ನೀಡುತ್ತಿವೆ. ದೂರದರ್ಶನದೊಂದಿಗೆ ಹಲವಾರು ವರ್ಷಗಳ ಪರಿಶ್ರಮ ಇಂದು ಮರಗಳಲ್ಲಿ ಕಾಣುತ್ತಿದ್ದೇನೆ ಎಂದು 107 ವರ್ಷದ ಸಾಲು ಮರದ ತಿಮ್ಮಕ್ಕ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಮದುವೆಯಾಗಿ 25 ವರ್ಷ ಮಕ್ಕಳು ಭಾಗ್ಯ ಇಲ್ಲದಕ್ಕೋಸ್ಕರ ನಾವು ನಮ್ಮ ಪತಿಯವರು ಸೇರಿ 4 ಕಿಲೋಮೀಟ್ರ್ ಮರ ಬೆಳೆಸಿ ಮರಗಳು ಈತಾಲ್ವರೆಗೂ ನಾನು ಎಣಿಸ್ಲಿಲ್ಲ, ನಮ್ಮ ಪತಿಯವರು ಎಣಿಸ್ಕೊಡಿಲ್ಲ. ಅದರಂತೆ ಬೆಳ್ಕೊಂಬಂದೈತೆ. ಅವ್ರ ಪಾಡಿಗೆ ಅವ್ರು ನೀರು ಇಟ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಹೆಸರು ಉಳಿಸೋವೆ ಮರಗಳನ್ನು. ಅವು ಉದ್ಧಾರವಾಗಿ ಬೆಳೆದವೆ. ಆ ಉದ್ಧಾರವಾಗಿ ಬೆಳೆದವಂತ ನಮಗೂ ನೋಡ್ಕೊಂಡು ತಿರ್ಗಕ್ಕೆ ಒಂದು ಸಂತೋಷ ಆಯಿತು. ಜನಗಳಿಗೂ ಒಳ್ಳೆಯದಾಯಿತು, ಜನಗಳಿಗೆ ನೆರಳಾಯಿತು. ಗಿಡಗಳನ್ನು ನೆಟ್ಟು ನೀರು ಹಾಕಿ ಪೋಷಿಸುವಾಗ ಇಷ್ಟೊಂದು ದೊಡ್ಡ ಕಾಡು ನಿರ್ಮಿಸುತ್ತೇವೆ ಎಂಬ ಕಲ್ಪನೆ ನಮ್ಮ ಕುಟುಂಬಕ್ಕೆ ಇರಲಿಲ್ಲ. ಆದರೆ
ಇಂದು ಈ ಮರಗಳು ಸಮಾಜಕ್ಕೆ ತಮ್ಮದೇ ಆದ ಸಂದೇಶ ಸಾರುತ್ತಿವೆ ಎಂದರು. ಮರನಾದರೂ ಹಾಕಿ ಬೆಳೆಸಿ ಅದನ್ನು ಒಂದು ಪುಣ್ಯ ಪಡೆಯೋಣ ಅಂತ ನಮ್ಮ ಪತಿಯವರು ಅಷ್ಟು ಆಸೆ ಪಟ್ಟು ನನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವರು ನಾವು ಸೇರಿ ಮರ ಬೆಳೆಸಿದ್ದೀವಿ. ಮರ ಬೆಳೆಸಿದ ಭಾಗ್ಯವು ಇನ್ನೂ ಈ ತಾಲೂಕಿಗೆ ಯಾರೂ ಗಮನಕ್ಕೆ ಹಾಕಿಕೊಳ್ಳಲಿಲ್ಲ. ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೂ ಅಲ್ಲಿನ ಮಕ್ಕಳು, ಯುವ ಜನತೆಗೆ ಗಿಡಗಳನ್ನು ನೆಡಲು ಸಲಹೆ ನೀಡುತ್ತೇನೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ರೋಡ್ನವಾಗ ಆಗ್ತಾ ಇಲ್ಲ. ಇವಾಗ ಓದ್ ಕಡೆಗೆ ಫಂಕ್ಷನಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲೆಲ್ಲ ಒಂದೊಂದು ಹಾಕ್ಕೊಂಬತ್ತೀವಿ, ಒಂದೊಂದು ಎರಡೆರಡು ಹಾಕ್ಕೊಂಬತ್ತೀವಿ. ಅವು ನಾವು ಎಣಿಸಿಲ್ಲ ಸ್ವಾಮಿ, ಇವನು ಎಣಿಸಿಲ್ಲ, ಅವನು ಎಣಿಸಿಲ್ಲ. ಹಾಕ್ಲೇಬೇಕು ಅಂತ ಹೇಳಿ ಅವ್ರು ಹೇಳಿದ್ಯಾಕೆ ನಮಗೂ ಆಸೆ ಇಲ್ಲವರ ಹಾಕ್ಲೇಬೇಕು. ಈಗ ನಮ್ಮ ಇವಾಗ್ಲಿಂದ ಹೇಳಿದ್ವಲ್ಲ ಅಷ್ಟೇ ನಾವು ಸ್ವಾಮಿ ಹೇಳೋದು, ಮರಗಳು ಹಾಕಬೇಕು ಅಂತ ಅವ್ರಿಗೂ ಹೇಳ್ತೀವಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಮಕ್ಕಳುಗಳೆಲ್ಲ ಬರ್ತವೆ, ಅವ್ರಿಗೂ ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಸೋಸಿ ಆಯ್ಕೆ ಅಂತ ಮೇಡಮ್ನವ್ರಿಗೂ ಹೇಳ್ತೀವಿ. ತಿಮ್ಮಕ್ಕ ಅವರ ಸಾಧನೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳಿಗೆ ಸಾಲುಮರದ ತಿಮ್ಮಕ್ಕ ಭಾಜನರಾಗಿದ್ದಾರೆ. ತಿಮ್ಮಕ್ಕ ಅವರ ಸಾಕುಪುತ್ರ ಉಮೇಶ್, ಇತಿಹಾಸದಲ್ಲಿ ಕೋಟೆ, ದೇಶಗಳನ್ನು ಕಟ್ಟಿದವರು ಅನೇಕರಿದ್ದಾರೆ. ಕಳೆದ 70 ವರ್ಷಗಳಿಂದ ಪರಿಸರ ಸಂರಕ್ಷಣೆಯಲ್ಲಿ ಅವಿರತವಾಗಿ ತೊಡಗಿಕೊಂಡಿರುವ ತಿಮ್ಮಕ್ಕನವರ ಬದುಕು ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದರು. ಬಹುಶಃ ಈ ಜಗತ್ತಿನಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ವಿಶೇಷವಾಗಿ ನಿಲ್ತಾರೆ. ಯಾಕೆಂದ್ರೆ ಈ ಜಗತ್ತಿನ ಹಲವಾರು ಇತಿಹಾಸಗಳನ್ನ ನಾವು ನೋಡ್ತೇವೆ. ಆ ಎಲ್ಲ ಇತಿಹಾಸಗಳಲ್ಲಿ ಕೋಟೆ ಕಟ್ಟಿದವ್ರನ್ನ ಕಂಡಿದ್ದೇವೆ, ದೇಶಗಳನ್ನ ಕಟ್ಟಿದವ್ರನ್ನ ಕಂಡಿದ್ದೇವೆ, ಕಂಡಿದ್ದೇವೆ. ಆದರೆ ಜಗತ್ತಿನ ಇತಿಹಾಸದಲ್ಲಿ ತನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರನೇ ಮಕ್ಕಳು, ಗಿಡ ಮರಗಳೇ ಮಕ್ಕಳು ಅಂತ ಜಗತ್ತಿನ ಯಾವುದೇ ಇತಿಹಾಸದಲ್ಲಿಲ್ಲ. ಅದು ನಮ್ಮ ಭಾರತದ ಇತಿಹಾಸದಲ್ಲಿ, ಅದು ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಸಾಧಿಸಿದಂತಹ ಕಾರ್ಯರೂಪಕ್ಕೆ ತಂದು ತೋರಿಸಿದಂಥದ್ದು ಮಹತ್ತರವಾದಂತಹ ಸಾಧನೆ. ಮರಗಿಡಗಳೇ ಮಕ್ಕಳು ಅಂತ ಬೆಳೆಸಿದಂತಹ ಮಹಾನ್ ತಾಯಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರು. ಇವರ ಹೆಸರಿನಲ್ಲಿ ಆರಂಭವಾಗಿರುವ ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವುದು ವಿಶೇಷ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಭಾರತ ಚುನಾವಣಾ ಆಯೋಗ ಬೆಂಗಳೂರಿನಲ್ಲಿಂದು ಒಂದು ದಿನದ ಕಾರ್ಯಾಗಾರ ಆಯೋಜಿಸಿತ್ತು. ಈ ಕುರಿತು ಒಂದು ವರದಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳು ಪಾಲಿಸಬೇಕಾದ ಮಾದರಿ ನೀತಿ ಸಂಹಿತೆ, ಪ್ರಚಾರ ಮತ್ತು ಪ್ರಸಾರದಲ್ಲಿ ಅನುಸರಿಸಬೇಕಾದ ವಿಚಾರಗಳನ್ನು ಕುರಿತು ಒಂದು ದಿನದ ಮಾಧ್ಯಮ ಕಾರ್ಯಾಗಾರವನ್ನು ಭಾರತ ಚುನಾವಣಾ ಆಯೋಗ ಬೆಂಗಳೂರಿನಲ್ಲಿಂದು ಆಯೋಜಿಸಿತ್ತು. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ತಮ್ಮ ಆರಂಭಿಕ ಮಾತುಗಳಲ್ಲಿ ಮುದ್ರಣ, ವಿದ್ಯುನ್ಮಾನ ಹಾಗೂ ಡಿಜಿಟಲ್ ಮಾಧ್ಯಮಗಳ ಮೂಲಕ ಜನರಲ್ಲಿ ಚುನಾವಣಾ ಸಾಕ್ಷರತೆ ಮೂಡಿಸಲು ಆಯೋಗ ಮುಂದಾಗಿದೆ ಎಂದು ತಿಳಿಸಿದರು. ಇಂಡಿವಿಜುವಲ್ ನಾಗರಿಕರಿಗೂ ಕೂಡ ಮತದಾರರಿಗೂ ಕೂಡ ಮಾಹಿತಿ ತಲುಪಿಸಬೇಕಾಗಿದೆ. ಈಗ ತಮ್ಮ ಬೇರೆ ಬೇರೆ ಮಾಧ್ಯಮ ಇಲ್ಲದೆ ಟ್ರೆಡಿಷನಲ್ ಪ್ರಿಂಟ್ ಮಾಧ್ಯಮ ಇರಬಹುದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರಬಹುದು ಅಥವಾ ಇವತ್ತು ಒಂದು ಹೊಸ ಡಿಜಿಟಲ್ ಮೀಡಿಯಂ ಬಂದಿದೆ ಇರಬಹುದು. ಸೊ ಈ 3 ರೀತಿಯ ಬ್ರಾಡ್ ಕ್ಯಾಟಗರಿ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾದುದು. ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು, ಇದರಲ್ಲಿ ಎಲ್ಲ ಅರ್ಹ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳುವುದನ್ನು ಖಾತರಿಪಡಿಸಿಕೊಳ್ಳಲು ನೋಂದಣಿ ಕಾರ್ಯವನ್ನು ಆಯೋಗ ಚುರುಕುಗೊಳಿಸಿದೆ. ನೈತಿಕ ಮತದಾನದ ಬಗ್ಗೆ ಎಲ್ಲ ಹಂತಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ದಿವ್ಯಾಂಗರು ಸೇರಿದಂತೆ ಎಲ್ಲ ವರ್ಗದ ಮತದಾರರಿಗೆ ಸುಗಮ ಮತ ಚಲಾವಣೆಗೆ ನೆರವಾಗಲು ಆಯೋಗ ವ್ಯಾಪಕ ಕಾರ್ಯಯೋಜನೆ ಹಮ್ಮಿಕೊಂಡಿದೆ ಎಂದರು. ಮತದಾರರ ಜಾಗೃತಿಗಾಗಿ ಆಯೋಗ ರಾಜ್ಯಾದ್ಯಂತ ಸ್ವೀಪ್ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇನ್ನೊಂದೆಡೆ ಮಾಧ್ಯಮಗಳ ಮೂಲಕ ಮತದಾರರು ಜಾಗೃತಗೊಳ್ಳಬೇಕು ಎಂಬ ಉದ್ದೇಶವನ್ನು ಆಯೋಗ ಹೊಂದಿದ್ದು, ಈ ನಿಟ್ಟಿನಲ್ಲಿ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಮಾಡುವಾಗ ಮಾದರಿ ನೀತಿ ಸಂಹಿತೆಯ ಪಾಲನೆ ಅತ್ಯವಶ್ಯಕ.
ಜತೆಗೆ ಸುಳ್ಳು ಸುದ್ದಿ ಹಾಗೂ ಪಾವತಿ ಸುದ್ದಿಯ ಪ್ರಚಾರ ಹಾಗೂ ಪ್ರಸಾರ ತಡೆಯುವುದು ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮಗಳು ಸ್ವಯಂ ನಿರ್ಬಂಧ ಹೇರಿಕೊಳ್ಳುವುದು ಅಗತ್ಯ ಎಂದು ಸಂಜೀವ್ ಕುಮಾರ್ ಸೂಚಿಸಿದರು. ಯಾವುದು ಪೇಡ್ ನ್ಯೂಸ್ ಇದೆ, ಯಾವುದು ನಿಜವಾಗಿಯೂ ನ್ಯೂಸ್ ಇದೆ, ಅಥವಾ ಯಾವುದು ಅಡ್ವರ್ಟೈಸ್ಮೆಂಟ್ ಇದೆ, ಅಥವಾ ಯಾವುದು ಕ್ಯಾಂಡಿಡೇಟ್ ಪ್ರಮೋಟ್ ಮಾಡೋದು ಅಥವಾ ಡಿಮೋಟ್ ಮಾಡೋದು, ಅದು ಹೇಗೆ ಮತ್ತು ಯಾಕೆಂದ್ರೆ ತಾವು ಕೂಡ ರೆಸ್ಪಾನ್ಸಿಬಲ್ ಇದ್ದೀರಿ ಫಾರ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಸೊ ಅನ್ಲೆಸ್ ಅದು ತಮಗೆ ಗೊತ್ತದಿದ್ರೆ ಮತ್ತು ತಮ್ಮ ಸಹೋದ್ಯೋಗಿಗಳು ಯಾರು ಇದ್ದಾರೆ ಅವರಿಗೆ ಗೊತ್ತದಿದ್ರೆ ದೆನ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ಕೆಜಿ ಜಗದೀಶ ಮಾಧ್ಯಮ ಸಂಬಂಧಿತ ವಿಷಯಗಳ ಮೇಲೆ ಬೆಳಕು ಚೆಲ್ಲಿ ಮತದಾನ ಮುಕ್ತಾಯಗೊಳ್ಳುವುದಕ್ಕೆ 48 ಗಂಟೆಗಳ ಮೊದಲು ಪಕ್ಷ ಹಾಗೂ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರ ಸಂಬಂಧಿತ ಸುದ್ದಿ ಪ್ರಸಾರಕ್ಕೆ ಅವಕಾಶವಿರುವುದಿಲ್ಲ ಎಂದು ವಿವರಿಸಿದರು. ಚುನಾವಣೆ ಸಂದರ್ಭದಲ್ಲಿ ದ್ವೇಷಮಯ ಭಾಷಣ, ಆಕ್ಷೇಪಾರ್ಹ ಮಾಹಿತಿಗಳ ಪ್ರಸಾರಕ್ಕೆ ನಿರ್ಬಂಧವಿದ್ದು, ಧರ್ಮ, ಜನಾಂಗ, ಜಾತಿ, ಸಮುದಾಯ, ಪ್ರದೇಶ ಹಾಗೂ ಭಾಷೆಯ ಆಧಾರಿತ ಭಾವನೆಗಳನ್ನು ಪ್ರಚೋದಿಸುವ ವರದಿಗಳ ಪ್ರಸಾರದ ಮೇಲೆ ನಿಷೇಧವಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ದ ಕಮಿಟಿ ಹ್ಯಾಸ್ ದ ಪವರ್. ಕಮಿಟಿ ಏನ್ ನೋಡಬೇಕು, ನಾನು ಸುಪ್ರೀಂ ಕೋರ್ಟ್ ಆರ್ಡರ್ಲಿ ಓದಿದೆ, ಅದರಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗಿರಬಾರ್ದು, ನಮ್ಮ ಡಿಸೆನ್ಸಿ ಮೊರಾಲಿಟಿ ಅದನ್ನೆಲ್ಲ ಇರಬೇಕು, ಮತ್ತೆ ನ್ಯಾಷನಲ್ ಇಂಟಿಗ್ರಿಟಿ ಕಾಂಪ್ರಮೈಸ್ ಮಾಡಿರಬಾರ್ದು, ಕಾನ್ಸ್ಟಿಟ್ಯೂಷನ್ ಎಗೇನೆಸ್ಟ್ ಇರಬಾರ್ದು, ಮತ್ತೆ ರಿಲಿಜನ್ ಮತ್ತೆ ಕಾಸ್ಟಿನ ಬೇಸಿಸ್. ಸೊ ದೇರ್ ಆರ್ ಸಮ್ set of guidelines which Supreme Court has said in its judgment, Election Commission has also given. We will go through those things. ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರವಾಗುವ ಚುನಾವಣಾ ವರದಿಗಳ ಮೇಲೆ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಪ್ರಕಟಣೆಗೊಳ್ಳುವ ಸುದ್ದಿಗಳ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗ ಮಾಧ್ಯಮ ಕಣ್ಗಾವಲು ಸಮಿತಿಯನ್ನು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ರಚಿಸಿದೆ. ನೀತಿ ಸಂಹಿತೆಯ ಉಲ್ಲಂಘನೆ, ಸುಳ್ಳು ಹಾಗೂ ಪಾವತಿ ಸುದ್ದಿ ಪ್ರಸಾರ ಮತ್ತು ಪ್ರಚಾರದ ಮೇಲೆ ಸಮಿತಿ ನಿರಂತರ ಗಮನವಿಟ್ಟಿದ್ದು, ಯಾವುದೇ ಉಲ್ಲಂಘನೆ ಕಂಡುಬಂದಲ್ಲಿ ಕಾನೂನಿನಂತೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. Every such order making comments or observation for deletion or modification shall be binding and shall be complied by the concerned political party or a contesting candidate or any other person within 24 hours from the receipt of such communication. The advertisement so modified will be resubmitted for review and certification. Where committee constituted in para dash dash dash, as the case may be satisfied that the advertisement meets the requirement of the law in accordance with the direction of the Supreme Court as inserted in para 4 and 5 above, it should issue a certificate to that effect of the advertisement concerned is fit for telecast. The format for certification is Annexure B. ಜಂಟಿ ಮುಖ್ಯ ಚುನಾವಣಾಧಿಕಾರಿ ಸೂರ್ಯ ಸೇನ್ ಹಾಗೂ ಈ ಆಡಳಿತದ ನಿರ್ದೇಶಕ ಡಾಕ್ಟರ್ ಸುನಿಲ್ ಪವಾರ್ ಉಪಸ್ಥಿತರಿದ್ದರು. ಬೆಂಗಳೂರು ನಗರದ ವಿವಿಧ ಮಾಧ್ಯಮ ಸಂಸ್ಥೆಗಳ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ದಿವ್ಯಾಂಗರು, ಹಿರಿಯ ನಾಗರಿಕರು ಹಾಗೂ ತೃತೀಯ ಲಿಂಗಿ ಮತದಾರರಿಗೆ ಅರಿವು ಮೂಡಿಸಲು ಹುಬ್ಬಳ್ಳಿಯಲ್ಲಿಂದು ಆಯೋಜಿಸಿದ್ದ ಮತದಾನ ಜಾಗೃತಿ ವಿದ್ಯುನ್ಮಾನ ಮತಯಂತ್ರ ಬಳಕೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಮುಖ್ಯ ನಂತರ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮತಗಟ್ಟೆ ವ್ಯಾಪ್ತಿಯಲ್ಲಿ ದಿವ್ಯಾಂಗರು, ಹಿರಿಯ ನಾಗರಿಕರು ಸೇರಿದಂತೆ ವಿಶೇಷ ಅವಶ್ಯಕತೆಯುಳ್ಳ ಎಲ್ಲ ಮತದಾರರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಚುನಾವಣೆಗೂ ಮುನ್ನ ಅಣಕು ಮತಯಂತ್ರದ ಮೂಲಕ ಮತ ಚಲಾವಣೆ ವಿಧಾನ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ಏನಾದರೂ ಸಮಸ್ಯೆ ಇದ್ರೆ ನಾವು ನಮ್ಮ ಕಮಿಷನ್ ವತಿಯಿಂದ ಅಂತ ಹೇಳಿದ್ರೆ ನಾವು ಚುನಾವಣೆ ಯಾರಿದ್ದಾರೆ ಅವರ ವತಿಯಿಂದ ತಮಗೆ ಎಲ್ಲ ಸೌಕರ್ಯವನ್ನು ಒದಗಿಸುವ ಮೂಲಕ ನಿಮಗೆ ಮತ ಚಲಾಯಿಸೋದಕ್ಕೆ ನಾವು ಅನುವಾಗಿರ್ತೀವಿ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಫಿಸಿಕಲಿ ಚಾಲೆಂಜ್ಡ್ ಅಂತ ಯಾರು ಡಿಫರೆಂಟ್ಲಿ ಏಬಲ್ಡ್ ಯಾರಿದ್ದಾರೆ ಅವ್ರಿಗೆ ಅವರ ಡಿಸಬಿಲಿಟಿ ಹೇಗೆ ಅಂತ ನೋಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಡಿಫರೆಂಟ್ ಫೆಸಿಲಿಟೀಸ್ ಮತದಾನ ದಿವಸ ಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಕೆ ದಯಾನಂದ ಚಾಲನೆ ನೀಡಿದ್ದರು. ಮತದಾನದ ವೇಳೆ ಚೆಕ್ ಪೋಸ್ಟ್ಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮ ಕುರಿತು ಅಧಿಕಾರಿಗಳು ಹಾಗೂ ರಕ್ಷಣಾ ಇಲಾಖೆಯವರಿಗೆ ಜಾಗೃತಿ ಶಿಬಿರ ಆಯೋಜಿಸಲಾಗಿತ್ತು. ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬಸ್ ನಿಲ್ದಾಣ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು. ದಯಾನಂದ್ ಮಾತನಾಡಿ, ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆಯನ್ನು ಚುರುಕುಗೊಳಿಸಲಾಗಿದೆ. ದಾಖಲಾತಿ ಇಲ್ಲದೆ ಹಣ, ವಸ್ತುಗಳ ಸಾಗಾಣಿಕೆಗೆ ಅನುಮತಿ ಇಲ್ಲ. ಸಾರ್ವಜನಿಕರು ಪರಿಶೀಲನೆಯಲ್ಲಿ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಎಂದರು. ಸಾಗಾಣಿಕೆ ಆಗ್ತಾ ಇದೆ ಅನ್ನೋದಿದ್ರೆ ಅವರನ್ನ ಏನು ಸೀಲ್ ಮಾಡಬೇಕಾಗಿಲ್ಲ, ವರದಿ ಮಾಡಿದ್ರೆ ಸಾಕು. ಅಭಿಯಾನದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿ ಭವ್ಯ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿದ್ದು ಈ ಅಭಿಯಾನ ಮಾಹಿತಿ ಪೂರ್ಣವಾಗಿದೆ ಎಂದರು. ಇದು ಉಪಯೋಗ ಆಗಿದ್ದು ನನಗೆ ತುಂಬಾನೇ ಸಂತೋಷ ಆಯಿತು. ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ನಾಗರಾಜ ನಾಯ್ಕ, ಬಸ್ ನಿಲ್ದಾಣದಲ್ಲಿ ಅರಿವು ಮೂಡಿಸುವುದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ ಎಂದರು. ಮಾಹಿತಿ ಕೊಟ್ಟಿದ್ದರಿಂದ ತುಂಬಾ ಅನುಕೂಲ ಆಗಿದೆ. ಮತ್ತೆ ಹೊಸದಾಗಿ ಮತದಾನ ಮಾಡುವಂತ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಪ್ರಯೋಜನ ಆಗಿದೆ. ಮತ್ತೆ ಸಾರ್ವಜನಿಕರು, ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಹಾಗೂ ನಮ್ಮ ನಿಗಮದ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಇದರ ಒಂದು ಮಾಹಿತಿ ತುಂಬಾ ಅನುಕೂಲ ಆಗಿದೆ ಅಂತ. ರಾಯಚೂರು ಜಿಲ್ಲಾ ಸ್ವೀಪ್ ಸಮಿತಿ ನೇತೃತ್ವದಲ್ಲಿಂದು ತೃತೀಯ ಲಿಂಗಿಗಳು, ವಿಮೋಚನೆಗೊಂಡ ದೇವದಾಸಿಯರು ಹಾಗೂ ದಿವ್ಯಾಂಗರಿಂದ ನಡೆದ ಮತದಾನ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಬಿ ಶರತ್ ಚಾಲನೆ ನೀಡಿದರು. ಜಾಥಾದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಳಿನ್ ಅತುಲ್, ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡರು. ನಂತರ ಬಿ ಶರತ್, ಜಿಲ್ಲೆಯಲ್ಲಿ ಸ್ವೀಪ್ ಸಮಿತಿಯಿಂದ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದ್ದು, ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಮುಖ್ಯ ವಾಹಿನಿಗೆ ಬಂದ ನಾಗರಿಕರಿಂದ ಇಂದು ಮತದಾನ ಜಾಗೃತಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸುಭದ್ರ ದೇಶ ನಿರ್ಮಾಣಕ್ಕೆ ಮತದಾನ ಕಡ್ಡಾಯ ಎಂಬ ಸಂದೇಶವನ್ನು ರವಾನಿಸಲಾಗಿದೆ ಎಂದರು. ಮತ್ತೆ ಇದನ್ನ ತಪ್ಪಿಸ್ಕೊಂಡ್ರೆ ನಾವು ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಒಂದು ವಂಚನೆ ಮಾಡ್ಕೊಂಡಂಗೆ ಆಗ್ತದೆ ಅಂತ ಹೇಳಿ ಅದನ್ನ ಒಂದು ಮೆಸೇಜ್ನ, ಒಂದು ಸಂದೇಶನ ಸಾರಲಿಕ್ಕೆ ಇವತ್ತು ಒಂದು ಜಾಥಾ ಹೊರಟಿದೆ. ದೇವದಾಸಿ ಪುನರ್ವಸತಿ ಅಭಿವೃದ್ಧಿ ನಿಗಮದ ಜಿಲ್ಲಾ ನಿರೀಕ್ಷಕ ಗೋಪಾಲ್ ನಾಯಕ, ಜಿಲ್ಲೆಯಲ್ಲಿ 152 ತೃತೀಯ ಲಿಂಗಿಗಳು ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದು, ಇವರನ್ನು ಪಟ್ಟಿಗೆ ಸೇರ್ಪಡೆಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಜಿಲ್ಲೆಯಲ್ಲಿ ತೃತೀಯ ಲಿಂಗಿ ಮೌಲಾಲಿ ಸಿಂಧನೂರು, ಜಿಲ್ಲೆಯಲ್ಲಿ ಒಟ್ಟು 2478 ತೃತೀಯ ಲಿಂಗಿಗಳಿದ್ದು, ಈಗಾಗಲೇ 70%ಕ್ಕೂ ಹೆಚ್ಚು ಜನರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಎಂದರು. ಆ ನೋಂದಣಿಯಲ್ಲಿ ನಾವು ಮತಗಳಲ್ಲಿ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಚ್ಎಸ್ಆರ್ ಬಡಾವಣೆಯಲ್ಲಿಂದು ಮತದಾರರ ಜಾಗೃತಿ ಅಭಿಯಾನದ ವಿಡಿಯೋ ಧ್ವನಿಮುದ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮತದಾನ ಜಾಗೃತಿ ವಿಡಿಯೋ ತುಣುಕನ್ನು ಪ್ರದರ್ಶಿಸಲಾಯಿತು. मतदानದ प्रतिज्ञाविधि ಸ್ವೀಕರಿಸಲಾಯಿತು. नमस्ते, we are देश के लिए a team of entrepreneurs and professionals. Volunteering to maximize voting. The citizens of India, having abiding faith in democracy, hereby pledge
ಐಎಎಸ್ ಅಧಿಕಾರಿ ಡಾಕ್ಟರ್ ವೆಂಕಟೇಶ್, ಬೆಂಗಳೂರು ಮಹಾನಗರ ಅನೇಕ ವೈವಿಧ್ಯತೆಗಳನ್ನು ಹೊಂದಿದೆ. ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯ ವಲಸಿಗರು, ಕಾರ್ಮಿಕ ವಲಯ ನಿರಂತರವಾಗಿ ಈ ನಗರಕ್ಕೆ ಬಂದು ಹೋಗುವ ಕೆಲ ವರ್ಷಗಳು ಬದುಕು ಕಟ್ಟಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿರುತ್ತದೆ. ಈ ಹಂತದಲ್ಲಿ ಎಲ್ಲ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವ ಅಗತ್ಯವಿದೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಚುನಾವಣೆಗಳಲ್ಲಿ ಕಡ್ಡಾಯ ಮತದಾನ ನಡೆಯಬೇಕು. ಈ ಕುರಿತು ಎಲ್ಲೆಡೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. For the betterment of the nation and for the betterment of our future generations. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಎಚ್ಚರಿಕೆ, ಬಾಲ್ಯ ವಿವಾಹ ಕಾನೂನು ಶಿಕ್ಷಾರ್ಹ. ಕನಿಷ್ಠ 1 ವರ್ಷದಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆಯು ದೆಹಲಿಯಲ್ಲಿ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕೇಂದ್ರದ ಹಲವು ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಏಪ್ರಿಲ್ 11ರಂದು ನಡೆಯಲಿರುವ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ 91 ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಸಾಧ್ಯತೆಯಿದೆ. ಸಭೆಯು ಇಂದು ಸಂಜೆ ಆರಂಭಗೊಂಡಿದ್ದು, ಮಧ್ಯರಾತ್ರಿಯವರೆಗೆ ನಡೆಯುವ ಸಾಧ್ಯತೆಗಳಿವೆ. ಬಿಹಾರ, ಅಸ್ಸಾಂ, ಒಡಿಶಾ, ಉತ್ತರಾಖಂಡ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಅಭ್ಯರ್ಥಿಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ಜೆಡಿಎಸ್ನ ಹಿರಿಯ ಮುಖಂಡ ಡ್ಯಾನಿಶ್ ಅಲಿ ಇಂದು ಬಹುಜನ ಸಮಾಜ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಡ್ಯಾನಿಶ್ ಅಲಿ ಅವರನ್ನು ಬಿಎಸ್ಪಿ ಮುಖಂಡರು ಪಕ್ಷಕ್ಕೆ ಬರಮಾಡಿಕೊಂಡರು. ಜೆಡಿಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಡ್ಯಾನಿಶ್ ಅಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಡಲು ಪ್ರಮುಖ ಪಾತ್ರ ವಹಿಸಿದ್ದರು. ಡ್ಯಾನಿಶ್ ಅಲಿ ಅವರು ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದಿಂದ ಬಿಎಸ್ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಯಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯುವ ಜನತೆಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಉತ್ತೇಜಿಸಲಾಗುವುದು ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಯುವ ಜನತೆಗೆ ಸಾಲ ಸೌಲಭ್ಯ ಒದಗಿಸುವುದರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲಿದೆ. ಯುವ ಜನತೆ ಚೈನಾಗೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಸ್ವಯಂ ಉದ್ಯೋಗ ಆರಂಭಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಬಿಸಿ ಖಂಡೂರಿ ಅವರ ಪುತ್ರ ಮನೀಶ್ ಖಂಡೂರಿ ಕಾಂಗ್ರೆಸ್ ಸೇರ್ಪಡೆಯಾದರು. ಮನೀಶ್ ಅವರನ್ನು ರಾಹುಲ್ ಗಾಂಧಿ ಪಕ್ಷಕ್ಕೆ ಬರಮಾಡಿಕೊಂಡರು. ಮಾಜಿ ಪತ್ರಕರ್ತರಾದ ಮನೀಶ್ ಖಂಡೂರಿ ಅವರು ಸಾಮಾಜಿಕ ಮಾಧ್ಯಮವಾದ ಫೇಸ್ಬುಕ್ನಲ್ಲೂ ಕಾರ್ಯನಿರ್ವಹಿಸಿದ್ದಾರೆ. Khanduri is a former journalist and has worked with social media platform Facebook. ಬಿಜು ಜನತಾದಳದ ಹಾಲಿ ಸಂಸದ ಬಲಭದ್ರ ಮಾಝಿ ಅವರು ಇಂದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಲಭದ್ರ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. 2014ರಲ್ಲಿ ಬಿಜು ಜನತಾದಳ ಅಭ್ಯರ್ಥಿಯಾಗಿ ಒಡಿಶಾದ ನವರಂಗ್ಪುರ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. खुशी की दिन है कि मैं एक रीजनल पार्टी में था बीजेडी में और एक बहुत बड़ा परिवार भारतीय जनता पार्टी जो पैन इंडियन पार्टी है उसमें मेरा जगह मिला है. मैं खुद को बहुत आभारी महसूस करूंगा पार्टी के से नेतृत्व से. रेलवे की पृष्ठभूमि से होने ಈ ಸಂದರ್ಭದಲ್ಲಿ ಮಾತನಾಡಿದ ಬಲಭದ್ರ ಮಾಝಿ, ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ. ಕೇಂದ್ರದಲ್ಲಿನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳಿಂದ ಆಕರ್ಷಿತನಾಗಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ನವರಂಗ್ಪುರದಲ್ಲಿ ಬಲಭದ್ರ ಅವರು ಕ್ಷೇತ್ರಾಭಿವೃದ್ಧಿಗಾಗಿ ಅಪಾರ ಕೆಲಸ ಮಾಡಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಆಯ್ಕೆಯಾಗಲಿದ್ದಾರೆ ಎಂದರು. ಸುಳ್ಳು ಪ್ರಚಾರ ಎಂದೂ ಯಶಸ್ವಿಯಾಗದು ಎಂಬ ಜಾಲತಾಣ ಆಂದೋಲನವನ್ನು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಆರಂಭಿಸಿದ್ದಾರೆ. ಪ್ರತಿಪಕ್ಷಗಳು ಸುಳ್ಳು ಸುದ್ದಿಗಳ ಮೂಲಕ ಅವಕಾಶ ಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದು ಮತದಾರರ ತಿಳಿವಳಿಕೆಯನ್ನು ನಗಣ್ಯಗೊಳಿಸಿವೆ. ಪ್ರತಿಪಕ್ಷಗಳ ಅತಿ ಆತ್ಮವಿಶ್ವಾಸಕ್ಕೆ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಫೇಸ್ಬುಕ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ.
ರಾಹುಲ್ ಗಾಂಧಿ ಅವರು ರಾಫೇಲ್, ಬಾಲಾಕೋಟ್ ದಾಳಿ, ವಿದ್ಯುನ್ಮಾನ ಮತಯಂತ್ರ ಮುಂತಾದ ವಿಷಯಗಳಲ್ಲಿ ಸುಳ್ಳು ಪ್ರಚಾರ ನಡೆಸಿದ್ದಾರೆ ಎಂದು ಅರುಣ್ ಜೇಟ್ಲಿ ಪ್ರಸ್ತಾಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ ಭಿ ಚೌಕಿದಾರ್ ಆಂದೋಲನ ಆರಂಭಿಸಿದ್ದಾರೆ. ನರೇಂದ್ರ ಮೋದಿ ಅವರು ನಾನು ಚೌಕಿದಾರ ಆಂದೋಲನ ಕುರಿತಂತೆ ತಮ್ಮ ಸಂದೇಶದಲ್ಲಿ ತಾವು ಒಬ್ಬಂಟಿಯಲ್ಲ, ಭ್ರಷ್ಟಾಚಾರ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡುವವರೆಲ್ಲರೂ ಚೌಕಿದಾರರೇ ಆಗಿದ್ದಾರೆ. ದೇಶದ ಪ್ರಗತಿಗೆ ಶ್ರಮಿಸುವ ಮೂಲಕ ನಿಮ್ಮ ಚೌಕಿದಾರ ದೃಢವಾಗಿದ್ದು ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದಾನೆ ಎಂದು ಹೇಳಿದ್ದಾರೆ. ಇಂದು ಭಾರತೀಯರೆಲ್ಲರೂ ತಾವೂ ಸಹ ಕಾವಲುಗಾರನೆಂದು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆಗಾಗಿ ನಾಳೆ ಮಾಲ್ಡೀವ್ಸ್ಗೆ ತೆರಳಲಿದ್ದಾರೆ. ಸುಷ್ಮಾ ಸ್ವರಾಜ್ ಅವರೊಂದಿಗೆ ಭಾರತದ ಪೂರ್ಣ ಪ್ರಮಾಣದ ನಿಯೋಗ ಮಾಲ್ಡೀವ್ಸ್ಗೆ ತೆರಳಲಿದೆ. ಮಾಲ್ಡೀವ್ಸ್ ಅಧ್ಯಕ್ಷರಾಗಿ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸುಷ್ಮಾ ಸ್ವರಾಜ್ ಅವರ ಮೊದಲ ಭೇಟಿ ಇದಾಗಿದೆ. ಎರಡೂ ದೇಶಗಳ ನಡುವಿನ ಸ್ನೇಹ ಬಾಂಧವ್ಯ ಹಾಗೂ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಗೊಳಿಸುವ ಗುರಿಯೊಂದಿಗೆ ಈ ಭೇಟಿ ನೀಡಲಾಗುತ್ತಿದೆ. ಪೆರುಗ್ವೆ ಮತ್ತು ಕೋಸ್ಟರಿಕಾ ಪ್ರವಾಸದಲ್ಲಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಕೋಸ್ಟರಿಕಾ ತಲುಪಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳ ಕುರಿತು ವೆಂಕಯ್ಯನಾಯ್ಡು ಕೋಸ್ಟರಿಕಾ ಮತ್ತು ಪೆರುಗ್ವೆ ದೇಶಗಳು ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ಭಾರತದ ಆಲೋಚನೆಗೆ ಸಹಮತ ಹೊಂದಿವೆ. ಈ ದೇಶಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಹೊಂದಿದ್ದು ವಾಣಿಜ್ಯ ಸೇರಿದಂತೆ ಹಲವು ವಲಯಗಳಲ್ಲಿ ಸ್ನೇಹ ಸಂಬಂಧ ವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. Along with the Minister, Member of Parliament and other senior officials of the Indian government, we are all here to meet our friends. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕನೆಂದು ಘೋಷಿಸಲು ಚೈನಾ ಹೊರತುಪಡಿಸಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಎಲ್ಲ 14 ದೇಶಗಳ ಬೆಂಬಲವಿದೆ ಎಂದು ಭಾರತ ಹೇಳಿದೆ. ಚೈನಾ ಈ ವಿಷಯದಲ್ಲಿ ಅಡ್ಡಿಪಡಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಭದ್ರತಾ ಮಂಡಳಿಯ ಸಹಸದಸ್ಯ ರಾಷ್ಟ್ರಗಳ ಪೈಕಿ ಅರ್ಧದಷ್ಟು ರಾಷ್ಟ್ರಗಳ ಬೆಂಬಲ ಇದೆ ಎಂದು ಹೇಳಿರುವ ಭಾರತ ಮಸೂದ್ ಅಜರ್ನನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಪಟ್ಟಿಯಲ್ಲಿ ಸೇರಿಸುವ ಆಶಾವಾದವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿಂದು ಸಮರ್ಥನಂ ಅಂಗವಿಕಲರ ಸಂಸ್ಥೆಯ 22ನೇ ವರ್ಷಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಎಚ್ಎಸ್ಆರ್ ಕ್ಲಬ್ನ ವಿಟಿ ಶಂಕರನಾರಾಯಣ ರೆಡ್ಡಿ, ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ನ ವೆಂಕಟ್ ನಾರಾಯಣ್, ಸಮರ್ಥನಂ ಅಂಗವಿಕಲರ ಸಂಸ್ಥೆಯ ಜಿಕೆ ಮಹಾಂತೇಶ್ ಮತ್ತಿತರರು ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿಕಲಾಂಗ ಮಕ್ಕಳು ಗಾಯನ, ಭರತನಾಟ್ಯ ಸೇರಿದಂತೆ ವಿವಿಧ ರೀತಿಯ ನೃತ್ಯಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಸಾಧಕ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳ ಪ್ರದಾನ. ಚುನಾವಣಾ ಮಾದರಿ ನೀತಿ ಸಂಹಿತೆ ವ್ಯವಸ್ಥಿತ ಪಾಲನೆಗೆ ಮಾಧ್ಯಮಗಳ ಸಹಕಾರ ಅಗತ್ಯ. ಸುದ್ದಿ ಪ್ರಸಾರದ ಮೇಲೆ ಆಯೋಗದ ನಿಗಾ. ಸಂಜೀವ್ ಕುಮಾರ್. ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಜ್ಯದ ಹಲವೆಡೆ ಮತದಾರರ ಜಾಗೃತಿ. ಕಡ್ಡಾಯ ಮತದಾನಕ್ಕೆ ಪ್ರತಿಜ್ಞಾವಿಧಿ. ಹಾಗೂ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ನಾಳೆ ಮಾಲ್ಡೀವ್ಸ್ಗೆ ಭೇಟಿ. ದ್ವಿಪಕ್ಷೀಯ ಮಾತುಕತೆ, ಸ್ನೇಹ ಸಂಬಂಧ ಬಲವರ್ಧನೆಗೆ ಆದ್ಯತೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.